ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಡ್ರಗ್ ಮಾದಕ ವಸ್ತುವನ್ನು ಸಮಾಜದಿಂದ ತೊಡೆದು ಹಾಕುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ನಿರಂತರವಾಗಿ ರಾತ್ರಿ ಹಗಲು ಅಂತೇಳಿ ಹೇಳಿ ಈ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಆದರೂ ಕೂಡ ನಾವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಇದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಅದಕ್ಕೆ ರಾಜ್ಯದ ಎಲ್ಲ ಇಲಾಖೆಗಳು ಕೂಡ ಅದರದ್ದೇ ಆದ ಜವಾಬ್ದಾರಿಗಳನ್ನು ಹೊಂದಿದೆ. ಮತ್ತು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲೇಜುಗಳಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ಡ್ರಗ್ ಅವೇರ್ನೆಸ್ ಕಮಿಟಿ ಅಂತ ಹೇಳುವಂಥದ್ದನ್ನು ಪ್ರತಿ ಕಾಲೇಜಿನಲ್ಲಿ ಮಾಡಲಾಗಿದೆ. ಅದರಲ್ಲಿ ಶಾಲೆಯ ಪ್ರಿನ್ಸಿಪಾಲ್ರು ಇರ್ತಾರೆ, ಇನ್ನೊಂದು ಟೀಚಿಂಗ್ ಸ್ಟಾಫ್ ಇರ್ತಾರೆ, ಮತ್ತು 3 ಜನ ವಿದ್ಯಾರ್ಥಿಗಳ ಒಂದು ಟೀಮ್ ಇರುತ್ತೆ. ಸೊ ಇವರುಗಳೆಲ್ಲರಿಗೂ ಕೂಡ ಅವರದ್ದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ. ನಾಮಕಾವಸ್ಥೆಗೆ ಮಾಡಿದಂಥ ಒಂದು ಟೀಮ್ ಅಲ್ಲ ಅದು. ಇದು ನಮ್ಮ ಶಿಕ್ಷಣ ಇಲಾಖೆಯಿಂದನೇ ಹೊರಡಿಸಲಾದಂತಹ ಕೆಲವೊಂದು ನಿಯಮಗಳು. ಅದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದರಲ್ಲಿ ಅದರದ್ದೇ ಆದಂಥ ಜವಾಬ್ದಾರಿಗಳು. ಸೊ ನಾವೆಲ್ಲರೂ ಸೇರಿಕೊಂಡು ಇದನ್ನು ಒಂದು ಒಳ್ಳೆಯ ಒಂದು ಸಹಭಾಗಿತ್ವದಲ್ಲಿ ಸಮಾಜದಿಂದ ಈ ಡ್ರಗ್ಸ್ ಅಂತೇಳಿ ಹೇಳುವಂಥ ಪಿಡುಗನ್ನು ತೊಲಗಿಸಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಶ್ರಮಿಸಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇನ್ನೂ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ಕರಾವಳಿ ಈ ಡ್ರಗ್ಸ್ಗಳನ್ನು ಸೇವನೆ ಮಾಡುವಂಥದ್ದು ಮತ್ತು ಇದನ್ನು ತನ್ನಲ್ಲಿ ಹೊಂದಿಕೊಂಡಿರುವಂಥ ಒಂದು ಅಂಕಿಅಂಶಗಳನ್ನು ನೋಡಿದರೆ ಬಹಳ ಆಘಾತಕಾರಿಯಾಗಿ ನಾವು 3ನೇ ಸ್ಥಾನದಲ್ಲಿದ್ದೇವೆ ಟೋಟಲ್ ಕರಾವಳಿ ಭಾಗವನ್ನು ಹೇಳಬೇಕಂದ್ರೆ. ಅದೇ ರೀತಿಯಲ್ಲಿ ಯುವಕರು ಇದಕ್ಕೆ ಜಾಸ್ತಿ ಆದಂಥ ರೀತಿಯಲ್ಲಿ ಈಲ್ಡ್ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂತೇಳಿದರೆ ವಿದ್ಯಾರ್ಥಿ ಶಕ್ತಿ, ಅದರಲ್ಲೂ ಕೂಡ ಯುವ ಶಕ್ತಿ ಅಂತೇಳಿ ಹೇಳುವಂಥದ್ದು ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ವಿಶ್ಲೇಷಕರ ಪ್ರಕಾರ ಒಂದು ದೇಶವನ್ನು ಹಾಳು ಮಾಡಬೇಕಂದ್ರೆ ಅಥವಾ ಒಡಿಬೇಕಂದ್ರೆ ಅಥವಾ ಇನ್ನೊಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡಬೇಕಂತ ಹೇಳಿದರೆ ಆ ಯುವ ಶಕ್ತಿಯನ್ನು ಡ್ಯಾಮೇಜ್ ಮಾಡಿದರೆ ಮಾಡುವಂಥದ್ದು ಒಂದು ಮುಖ್ಯ ಅಂಶವಾಗಿರುತ್ತದೆ ಅಂತೇಳಿ ಹೇಳುವಂಥದ್ದು. ಅದು ಯಾವಾಗ ಯುವ ಶಕ್ತಿ ಅಥವಾ ಯುವ ಜನರು ಈ ಮಾದಕ ವಸ್ತುಗಳಿಗೆ ಈಲ್ಡ್ ಆಗ್ತಾರೆ, ಆವಾಗ ದೇಶ ತನ್ನಿಂತಾನೇ ತನ್ನ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಕಂಡುಕೊಳ್ಳುತ್ತೆ. ಈ ಮಾದಕ ವಸ್ತು ಅಂತೇಳಿ ಹೇಳುವಂಥದ್ದು ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಬಹಳ ಒಂದು ಮಾರಕವಾಗಿ ಇಡೀ ಸಮಾಜವನ್ನೇ ಒಂಥರ ಹಾಳ್ಗೆಡುತ್ತಾ ಇದೆ. ಆದ್ದರಿಂದ ಮುಂದೊಂದು ದಿನ ನಾವು ಬಹಳ ಕಷ್ಟಕರವಾದಂಥ ಮತ್ತು ಆಘಾತಕಾರಿ ಅಥವಾ ಡ್ಯಾಮೇಜಿಂಗ್ ಸೊಸೈಟಿಯನ್ನು ನಾವು ನೋಡುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಅದು ಆಗಬಾರ್ದೆಂಬ ದೃಷ್ಟಿಯಿಂದ ಪ್ರತಿ ತಾಲೂಕು ಹಂತದಲ್ಲಿ, ಗ್ರಾಮ ಮಟ್ಟದಲ್ಲಿಯೂ ಕೂಡ ಇದನ್ನು ಜಾಗೃತಿ ಅಭಿಯಾನಗಳನ್ನು ಮಾಡಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿತ್ವದಲ್ಲಿ ಹೊಂದಿ ನಮ್ಮ ಸಮಾಜದಿಂದ ಈ ಮಾದಕ ವಸ್ತುಗಳ ಪಿಡುಗನ್ನು ಹೋಗಲಾಡಿಸಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಂಥದ್ದು ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ನಮ್ಮ ಇಲಾಖೆ ವತಿಯಿಂದ ನಾವು ತಗೊಳ್ಳುವಂಥ ಮಾಹಿತಿಗಳಲ್ಲದೆ ಕೂಡ ಎಲ್ಲ ಕಾಲೇಜುಗಳಲ್ಲಿ ಎಸ್ಪೆಷಲಿ ಒಂದು QR ಕೋಡನ್ನು ಹಾಕಲಾಗಿದೆ. ಆ QR ಕೋಡ್ಗಳಲ್ಲಿ ಯಾವುದೇ ಕಾರಣಕ್ಕೆ ನೀವು ಮಾಹಿತಿಯನ್ನು ಶೇರ್ ಮಾಡ್ಬೋದು. ಅದು ಬಹಳ ಗೌಪ್ಯವಾಗಿರ್ತದೆ. ಮತ್ತು ಆ ಮಾಹಿತಿಯನ್ನು ಯಾರು ಕೊಟ್ಟರು ಅಂತೇಳಿ ಹೇಳುವಂಥದ್ದು ಸಹಿತ ನಮಗೆ ಅದು ಫೀಡ್ಬ್ಯಾಕ್ ಬರೋದಿಲ್ಲ. ಆದರೆ ನೀವು ಕೊಟ್ಟ ಮಾಹಿತಿಗಳೇನಿದೆ ಅದನ್ನು ನಮಗೆ ಬರುತ್ತೆ. ಆದ್ದರಿಂದ ಆ QR ಕೋಡ್ಗಳನ್ನು ತಾವುಗಳು ಸಾಕಷ್ಟು ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಈ ಎಲ್ಲ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ NDPS ಆ್ಯಕ್ಟ್ ಅಂತೇಳಿ ಹೇಳಿದೆ. ಅದರಲ್ಲಿ ಸೇವನೆ ಮಾಡುವವರು ಮತ್ತು ಅದನ್ನು ಹೊಂದಿರುವವರು ಕೂಡ ಶಿಕ್ಷೆಗೆ ಗುರಿಯಾಗ್ತಾರೆ. ಅದರ ಒಟ್ಟಿಗೆ ಮಾದಕ ವಸ್ತುಗಳು ಅಂತ ಹೇಳಿದರೆ ನೀವು ಈಗಾಗಲೇ ಒಂದು 2 ವಿಡಿಯೋಗಳನ್ನು ನೋಡಿದ್ದೀರಿ. ಅದರಲ್ಲಿ ನೋಡಿದಾಗೆ ಕೇವಲ ಏನೋ ಆ ಸಿಗರೇಟ್ನನ್ನ ಈ ಥರ ಮಾದಕ ವಸ್ತುವನ್ನು ಅದರೊಟ್ಟಿಗೆ ಇಟ್ಟು ಸೇದುವಂಥದ್ದು ಅಥವಾ ಇಂಜೆಕ್ಟ್ ಮಾಡಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಬೀಡಿ, ಸಿಗರೇಟು, ಗುಟ್ಕಾ, ಪಾನ್ ಮತ್ತು ಕುಡಿತ ಇವುಗಳೆಲ್ಲವೂ ಕೂಡ ಡ್ರಗ್ಸ್ನಲ್ಲೇ ಬರುವಂಥ ಒಂದು ಅಂಶಗಳು. ನಿಮಗೆ ಗೊತ್ತಿರ್ಬೋದು, ಕೋಟ್ಪಾ ಕಾಯ್ದೆ ಅಂತ ಈ ಡ್ರಗ್ಸ್ ಕಮಿಟಿಯವರಿಗೆ ಇದರ ಮಾಹಿತಿಗಳನ್ನು ನೀಡಲಾಗಿದೆ. ಇನ್ನೊಂದು ಸರ್ತಿ ನಾವು ಎಲ್ಲ ಕಾಲೇಜುಗಳಲ್ಲಿ ಇದನ್ನು ಹೇಳ್ತೇವೆ, ಕೋಟ್ಪಾ ಅಂತೇಳಿ ಹೇಳಿ. ಅಂದರೆ
ಎಸ್ಪೆಷಲಿ ಶಾಲೆ ಕಾಲೇಜುಗಳ ಪಕ್ಕದಲ್ಲಿ 100 ಮೀಟ್ರ್ ಅಂತ ನಾವು ಹೇಳ್ತೇವೆ, ಆದರೆ ಆದರೂ ಆ ಸರೌಂಡಿಂಗ್ಸ್ನಲ್ಲಿ ಗೂಡಂಗಡಿಗಳಲ್ಲಿ ಈ ಬೀಡಿ, ಸಿಗರೇಟ್, ಗುಟ್ಕಾ ಪಾನನ್ನು ಮಾರುವಂಥದ್ದು. ಇದಕ್ಕೆ ತಕ್ಷಣದಲ್ಲಿ ನಾವು 1-2 ಬಾರಿ ಫೈನ್ಗಳನ್ನು ಹಾಕಿ ನಂತರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಡ್ರಗ್ ಕಮಿಟಿಯವರಿಗೆ ಇದರ ಅತ್ಯಮೂಲ್ಯವಾದಂಥ ಒಂದು ಜವಾಬ್ದಾರಿ ಇದೆ. ಸೊ ಈ ಥರದ ಯಾವುದೇ ಸಿಚುವೇಶನ್ಸ್ಗಳನ್ನು ಕಂಡಾಗ ತಾವು QR ಕೋಡ್ ಮೂಲಕ ಹೇಳ್ಬೋದು, ಅಥವಾ ತಾವು ಡ್ರಗ್ ಕಮಿಟಿಯವರು ಇನ್ನೂ ಸ್ವಲ್ಪ ತಮ್ಮ ಶಾಲೆ ಕಾಲೇಜುಗಳ ಪ್ರಾಧ್ಯಾಪಕರೊಂದ ಮತ್ತು ವಿದ್ಯಾರ್ಥಿ ಮುಖಂಡರನ್ನು ಕರ್ಕೊಂಡು ಹೋಗಿ ಅವರಿಗೆ ಅದನ್ನು ಇನ್ಫಾರ್ಮ್ ಮಾಡಿ, ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹಾಳಾಗ್ತಾರೆ ಅಂತ ಹೇಳುವಂಥದ್ದು ಒಂದು ಮಾಹಿತಿ ರೂಪದಲ್ಲಿ ಕೊಟ್ಟರೂ ಕೂಡ ಅದು ತಪ್ಪಾಗೋದಿಲ್ಲ. ಅದನ್ನು ಅದೇ ರೀತಿಯಲ್ಲಿ ನಮಗೂ ಕೂಡ ಹೇಳಬೇಕು. ಅದೇ ರೀತಿಯಲ್ಲಿ ಇದರ ಮಾಹಿತಿಯನ್ನು ಹೇಳಬೇಕಂದ್ರೆ ನಮ್ಮಲ್ಲಿ ಎಲ್ಲ ಕಡೆಗಳಲ್ಲಿ 112 ಅಂತ ಹೇಳುವಂಥ ಸಹಾಯವಾಣಿ ಇದೆ. ನಿಮ್ಮ ಪ್ರತಿಯೊಂದು ಭಾಗಗಳಿಗೂ ಕೂಡ ಈಗ ಬಹಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಬೀಟ್ ಸ್ಟಾಫನ್ನು ನಾವು ನೇಮಕ ಮಾಡಿದ್ದೀವಿ. ಆ ಬೀಟ್ ಸ್ಟಾಫ್ನವರು ತಿಂಗಳಿನಲ್ಲಿ ಕನಿಷ್ಠ 2-3 ಸರ್ತಿ ತಮ್ಮ ಗ್ರಾಮಗಳಿಗೆ ಬರ್ತಾರೆ, ಅಲ್ಲಿರುವ ಶಾಲೆ ಕಾಲೇಜುಗಳಿಗೆ ಬರ್ತಾರೆ. ಅಲ್ಲಿ ಎಲ್ಲರಿಗೂ ಕೂಡ ಹೊಸ ಕಾನೂನುಗಳ ಬಗ್ಗೆ ಮತ್ತು ಮುಖ್ಯವಾಗಿ ಮಾದಕ ವಸ್ತುಗಳ ಸೇವನೆ ಮತ್ತು ಹೊಂದುವಂಥದ್ದು, ಇದರ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಗೈಡ್ ಮಾಡ್ತಾ ಇರ್ತಾರೆ. ಅವರ ನಂಬರ್ಸ್ಗಳನ್ನು ತಾವುಗಳು ತಗೊಳ್ಬೇಕು. ಪ್ರತಿ ಕಾಲೇಜಿನಲ್ಲಿ ಕೂಡ ಬೀಟ್ ಸ್ಟಾಫ್ ಮತ್ತು ಬೀಟ್ ಸೂಪರ್ವೈಸರಿಯಾಗಿ ಒಬ್ಬರು ASI ಇರ್ತಾರೆ. ಅದರ ಒಟ್ಟಿಗೆ ನಮ್ಮ ಅಧಿಕಾರಿಗಳ ನಂಬರ್ಸ್ಗಳನ್ನು ಕೂಡ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನೊಂದು ಸಾರಿ ಕೂಡ ಇದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲವನ್ನು ನಾವು ಮಾಡ್ತಾ ಇರುವಂಥದ್ದು ಒಂದೇ ಒಂದು ಉದ್ದೇಶ, ಡ್ರಗ್ ಮುಕ್ತ ಸಮಾಜವನ್ನು ಕಟ್ಟುವಂಥದ್ದು. ಇದರಲ್ಲಿ ತಾವುಗಳೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಡ್ರಗ್ಸ್ ತಗೊಳ್ತಾರೆ ಅಥವಾ ಹೊಂದುತ್ತಾರೆ, ಅದರಲ್ಲಿ ಯುವಕರು ಹಾಳಾಗ್ತಾರೆ, ತಮ್ಮ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾರೆ. ಇದು ಒಂದು ಪರಿಣಾಮ. ಆದರೆ ಇದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿಗೆ ನಾವು ಇವರನ್ನು ಕಳಿಸಿ ಅವರನ್ನು ಮತ್ತೆ ಸಮಾಜಮುಖಿಗಳಾಗಿ ಮಾಡುವಂಥದ್ದು, ಅಥವಾ ಅವರನ್ನು ಮತ್ತೆ ಸಾಮಾನ್ಯ ಜನರಲ್ಲಿ ಇರುವ ರೀತಿಯಲ್ಲೇ ಅವರನ್ನು ಕರೆತರುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಪರಿವರ್ತನಾ, ಸ್ಪಂದನ, ಶುಭಂ, ಜಿಲ್ಲಾಸ್ಪತ್ರೆ, ಅಜ್ಜರ್ಕಾಡು, AV ಬಾಳಿಗ ಹಾಸ್ಪಿಟಲ್ ಇವರೆಲ್ಲರೂ ಕೂಡ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಅಭಿಯಾನದಲ್ಲಿ ನಮ್ಮ ಇಲಾಖೆ ಮತ್ತು ಇತರೆ ಸರ್ಕಾರಿ ಇಲಾಖೆಗಳಲ್ಲದೆ ಕೂಡ ಜಿಲ್ಲೆಯಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಡಾಕ್ಟರ್ PV ಭಂಡಾರಿ, ಡಾಕ್ಟರ್ ಪ್ರಕಾಶ್ ತೋಳಾರ್ ಅಂಥೇಳಿ ಹೇಳುವಂಥ ಬಹಳ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಬಹಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಮತ್ತು ಅವರು ಯಾವಾಗ ಕೂಡ ಕರೆದರೆ ಈ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾರೆ. ಕಾಲೇಜಿನ ಮುಖ್ಯಸ್ಥರು ಕೂಡ ಇಲ್ಲಿ ಇದ್ದಾರೆ. ಅವರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಮತ್ತು BO ಮೇಡಮ್ ಅವರಿಗೂ ಕೂಡ ಹೇಳುವಂಥದ್ದು ಏನಂದರೆ, ಇವರ ಎಲ್ಲರ ಸದುಪಯೋಗಗಳನ್ನು ಪಡ್ಕೊಳ್ಳಿ, ನಮ್ಮನ್ನು ಕೂಡ ಕರೀರಿ, ನಾವು ಕೂಡ ಬರ್ತೀವಿ. ಈ ಕಾರ್ಯಕ್ರಮವನ್ನು ಭಾಳ ಈಗ ಒಮ್ಮೆ ಏನು ನಾವು ಪ್ರಾರಂಭ ಮಾಡಿದ್ವಿ 2028ರ ಅವಧಿಗೆ ಡ್ರಗ್ಸ್ ಮುಕ್ತ ಸಮಾಜವನ್ನು ಕಟ್ಟುವಂಥ ಏನು ಒಂದು ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿದೆ, ಅಲ್ಲದೆ ನೀವೆಲ್ಲರೂ ಕೂಡ ಹಾಕ್ಕೊಂಡಿದ್ದೀವಿ. ಇದನ್ನು ಸಾಕಾರಗೊಳಿಸೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಇಲಾಖಾ ಅನುಭವದ ಮೇಲೆ 1-2 ಮಾತುಗಳು. ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಯಾವುದೇ ಕಾರಣಕ್ಕೆ ನಾನು ಸಾಕಷ್ಟು ಡ್ರಗ್ ಎಡಿಕ್ಟ್ಸನ್ನು ನಾನು ನೋಡಿದ್ದೇನೆ, ಅವರೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಿದ್ದೇನೆ, ಅವರೊಟ್ಟಿಗೆ ಕೌನ್ಸಿಲಿಂಗ್ ಕೂಡ ಮಾಡಿದ್ದೀನಿ. ಒಂದು ಸರ್ತಿ ಯಾರೇ ಆದರೂ ಕೂಡ ಡ್ರಗ್ ಎಡಿಕ್ಟ್ ಆದರೆ ಮತ್ತೆ ಅವರು ಮಾಮೂಲಿ ಪರಿಸ್ಥಿತಿಗೆ ಬರುವಂಥದ್ದು ಬಹಳ ವಿರಳ. 100ರಲ್ಲಿ 1% ಅಥವಾ 2% ಇರುತ್ತೆ. ಆದ್ದರಿಂದ ನಾವು ಸಹಜವಾಗಿ ನಮ್ಮಲ್ಲಿರುವಂಥ ಶಕ್ತಿ, ನಮ್ಮ ಯೋಚನಾ ಶಕ್ತಿ, ನಮ್ಮ ಸಾಮರ್ಥ್ಯ ಏನು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಂಡು, ನಮ್ಮ ಮುಂದಿನ ಫ್ಯೂಚರಿಗೆ ನಾವೇನು ರೆಡಿ ಆಗ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು, ನಮ್ಮ ತಂದೆ ತಾಯಿಗಳು, ನಮ್ಮ ಒಂದು ಮಿತ್ರರು, ನಾವು ಯಾರನ್ನು ಒಂದು ಆದರ್ಶ ಅಂತೇಳಿ ಒಂದು ಮಾಡೆಲ್ ಆಗಿ ನೋಡ್ಕೊಂಡಿರ್ತೀವಿ, ನಮ್ಮ ಶಾಲೆ, ನಮ್ಮ ಗುರುಗಳು, ಇವರದ್ದೇ ಆದಂಥ ಒಂದು ಡೈರೆಕ್ಷನ್ನಲ್ಲಿ ನಮ್ಮ ಗೋಲ್ ಕಡೆಗೆ ಹೋಗಲಿಕ್ಕೆ ತಾವೆಲ್ಲರೂ ಕೂಡ ಶ್ರಮ ವಹಿಸಬೇಕು. ವಿದ್ಯೆಯನ್ನು ಒಂದು ತಪಸ್ಸಿನ ರೂಪದಲ್ಲಿ ನೋಡಿಕೊಂಡು ಹೋಗಬೇಕು. ಅಲ್ಲಿ ಎಲ್ಲಿಯೂ ಕೂಡ ಬೈಫರ್ಕೇಟ್ ಆಗಲೇಬಾರ್ದು. ಡ್ರಗ್ಸ್ ಅಂತೇಳಿ ಹೇಳುವಂಥದ್ರ ಕಡೆ ಯಾವತ್ತೂ ಗಮನ ಕೊಡಬಾರ್ದು. ಇವತ್ತು ಯಾರ ಕೈಯಲ್ಲಿ ನೋಡಿದರೂ ಕೂಡ ಮೊಬೈಲ್ ಇದ್ದೇ ಇರ್ತದೆ. ಮೊಬೈಲ್ ಇಲ್ಲದ ವಿದ್ಯಾರ್ಥಿಗಳು ಇಲ್ಲ, ಸಾರ್ವಜನಿಕರು ಇಲ್ಲ. ಆದರೆ
ಅದರಲ್ಲಿ ನೀವು ಏನನ್ನು ನೋಡಬೇಕೋ ಅದನ್ನು ಮಾತ್ರ ನೋಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಏನಂತ ತಿಳ್ಕೊಬೇಕೋ ಅದನ್ನು ಮಾತ್ರ ತಿಳ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಯಾವುದರ ಕಡೆ ಕೂಡ ತಾವು ಗಮನ ಹರಿಸಬಾರ್ದು. ತಮ್ಮಲ್ಲಿ ಯಾರಾದರೂ ಅಂಥವ್ರು ಇದ್ದರೆ ದಯವಿಟ್ಟು ಖಂಡಿತವಾಗ್ಲೂ ನಮಗೆ ತಿಳಿಸಿ. ನಮ್ಮಲ್ಲಿ ಇಲ್ಲಿ ಕೂತಿರುವಂಥ ನಾವು ಇಷ್ಟು ಜನರಲ್ಲಿ ನೀವು ಯಾರನ್ನು ಕೂಡ ಹೇಳ್ಬೋದು. ಇಲ್ಲ ನಿಮಗೆ ಹೇಳಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮಲ್ಲಿರುವ ಡ್ರಗ್ ಕಮಿಟಿಯವರಿಗೆ ಹೇಳಿ, ಅಥವಾ ನಿಮಗೆ ಇಷ್ಟವಾದಂಥ ಟೀಚರ್ಸಿಗೆ ಹೇಳಿ, ಅಥವಾ ನಿಮ್ಮ ತಂದೆ ತಾಯಿಯವರಿಗೆ ಹೇಳಿ, ಯಾರಿಗಾದರೂ ಹೇಳಿ. ನೋಡಿ ಸುಮ್ಮನೆ ಇರಲಿಕ್ಕೆ ಹೋಗಬೇಡಿ. ಕಾನೂನಿನಲ್ಲಿ ಒಂದು ಪದ ಇದೆ, ಒಂದು ಅಪರಾಧವನ್ನು ನೋಡಿ ಸುಮ್ಮನಿರುವಂಥದ್ದು ಕೂಡ ಒಂದು ಅಪರಾಧ ಅಂತೇಳಿ. ಅದರಿಂದ ಅಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ತರಬಾರ್ದು. ನಮ್ಮ ಕಾರ್ಕಳವನ್ನು ನಶಾಮುಕ್ತ ಕಾರ್ಕಳವನ್ನಾಗಿ ಮಾಡೋದರ ಜೊತೆಗೆ ನಶಾಮುಕ್ತ ಭಾರತನ ಹೇಳುವಂಥ ಒಂದು ಏನು ಕನಸಿದೆ ಅದನ್ನು ಸಾಕಾರ ಮಾಡುವಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಾವುಗಳೆಲ್ಲರೂ ಕೂಡ ಮುಂದಿನ ನಡೆಯನ್ನು ನೋಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಲಿಕ್ಕೆ ನಿನ್ನೆ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ಎಲ್ಲ ಇಲಾಖೆಗಳ ಸಹಭಾಗಿತ್ವದಲ್ಲಿ ಮತ್ತು ಮಾನ್ಯ ಸ್ಥಳೀಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಮಾಡಬೇಕು ಅಂತೇಳಿ ಹೇಳುವಂಥ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ನೀವು ಬಂದಿರುವವರು 500 ಜನ ವಿದ್ಯಾರ್ಥಿಗಳಾದರೂ ಕೂಡ ನೀವು ಒಬ್ಬೊಬ್ಬರು ಒಂದು 10 ಜನರಿಗೆ ಹೇಳಿದರೂ ಕೂಡ ಇದರ ಪ್ರಚಾರವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು. ನಿಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ನೀವು ವಾಸಿಸ್ತಾ ಇರುವಂಥ ನಿಮ್ಮ ಪರಿಸರದಲ್ಲಿ ಕೂಡ ಈ ಎಲ್ಲ ವಿಚಾರಗಳನ್ನು ಹೇಳಿ. ಡ್ರಗ್ ರಿಲೇಟೆಡ್ ಯಾವುದೇ ವಿಚಾರಗಳು ಬಂದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಿ ಇಲಾಖೆಗಳು, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಕಂದಾಯ, ಈ ಎಲ್ಲ ಇಲಾಖೆಗಳು ಮುಂಚೂಣಿಯಲ್ಲಿ ಇರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನೆರಡು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.